ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಪಾಕಿಸ್ತಾನದ ಏಜೆಂಟ್ರಂತ ಏನು ಮಾತನಾಡಿದ್ದಾರೆ, ಇದು ನಿಜಕ್ಕೂ ಇಡೀ ದೇಶಕ್ಕೆ ನಾಚಿಕೆ ಪಡುವಂಥದ್ದು. ಇವತ್ತು ನನಗೆ ಪತ್ರಕರ್ತರು ಕೇಳಿದ್ರೆ ಕಲಬುರಗಿಯಲ್ಲಿ ಪಾಕಿಸ್ತಾನದಲ್ಲಿ ಅವ್ರ ಬಗ್ಗೆ ಭಾಳಷ್ಟು ಅಂದ್ರೆ ಹಾಗಾದ್ರೆ ಪಾಕಿಸ್ತಾನಕ್ಕೆ ಹೋಗಿ ಪ್ರಧಾನಮಂತ್ರಿ ಆಗಲಿ, ಇಲ್ಲಿ ಈ ದೇಶ ಪಾಕಿಸ್ತಾನ ಜೊತೆ ಯುದ್ಧ ಮಾಡಬಾರ್ದು, ಶಾಂತಿ ಮಾತುಕತೆ ಮಾಡಬೇಕು ಅನ್ನೋಂಥದ್ದು ಏನು ಹೇಳ್ತಾ ಇದ್ದಾರೆ. ದುರ್ದೈವ ಇದು, ಇವ್ರ ಕೆಲಸ ಅಲ್ಲ. ಅಲ್ಲೇನೋ ಅವ್ರು ಸತ್ತವ್ರು ಏನಾದ್ರು ಹೊಳ್ಳಿ ಬರ್ತಾರೇನಂದ್ರು. ಈ ರೀತಿ ಬೇಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿಯಾಗಿ ನಮ್ಮ ದೇಶದ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಹಿಂದೂ ಸಮಾಜದ ಜನರ ಕೊಲೆ ಏನಾಗಿದೆ, ಇವತ್ತು ಭಯೋತ್ಪಾದಕರೇನು ನಮ್ಮ ಹಿಂದೂಗಳನ್ನು ಹೊಡೆದಾರ, ಇದ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಬಿಟ್ಟು ಏನು ಬರೀ ಮುಸ್ಲಿಮರು ಅಟ್ಟೆ ಓಟ್ ಹಾಕಿಲ್ಲ ಸಿದ್ದರಾಮಯ್ಯವ್ರಿಗೆ, ಎಲ್ಲ ಸಮಾಜದವ್ರು ಓಟ್ ಹಾಕಿರ್ತಾರೆ ಮುಖ್ಯಮಂತ್ರಿ ಆಗ್ಯಾರ. ಆದರೆ ಎಲ್ಲ ಸಮಾಜದ ಪರವಾಗಿ ಮಾತಾಡಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ. ಪಾಕಿಸ್ತಾನ ಏಜೆಂಟ್ರಾಗಿ ಏನು ಮಾತಾಡೋದು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಈ ರೀತಿ ಏನು ಅವ್ರು ಮಾತಾಡೋದು ಕ್ಷಮೆ ಬಿಡಬೇಕು. ಇವತ್ತು ಹೇಳಿಲ್ಲ ಅಂತ ಹೇಳ್ಯಾರ, ಪಾಕಿಸ್ತಾನ ಜೋಡಿ ಯುದ್ಧ ನಾ ಹೇಳಿಲ್ಲ ಅಂತ ಹೇಳ್ಯಾರ. ಮೀಡಿಯಾದಾಗೆಲ್ಲ ಬಂದಿದ್ದು ರೆಕಾರ್ಡ್ ಐತಲ್ಲ, ಏನು ಹೇಳಿಲ್ಲ ತನಗೆ ಹೇಳಕ್ಕೆ ಬರೋದಿಲ್ಲ. ಹಿಂದೂ ಹಂಗೆ ಹೇಳಿದರು, ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರು ಅವ್ರು ಹಂಗೆ ಅಂದೇಲ್ಲ ತಿಳಿದ್ರು. ಮುಂದೆ ಅದನ್ನು ಪ್ರೂವ್ ಆಯಿತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಪಾಕಿಸ್ತಾನಿ ಮೆಂಟ್ಯಾಲಿಟಿ ಏನಿದೆ ಇದನ್ನು ಸಿದ್ದರಾಮಯ್ಯನವ್ರು ಬಿಡಬೇಕು. ಅವರೊಬ್ಬ ಭಾರತೀಯನಾಗಿ ಒಬ್ಬ ಮೊದಲವ್ರು ಹಿಂದೂ, ಅಲ್ಲಿಂದ ಅವರು ಒಬ್ಬ ಮುಖ್ಯಮಂತ್ರಿ. ಅದಕ್ಕೆ ನಾನು ಹೇಳ್ತೀನಿ, ಈ ರೀತಿ ಏನು ಅವ್ರು ಹೇಳ್ಯಾರ ಅದಕ್ಕೆ ಕ್ಷಮೆ ಬಿಡಬೇಕು. ರಾಷ್ಟ್ರದ ಜನತೆ ಕ್ಷಮೆ ಬಿಡಬೇಕು. ಆ 28 ಕುಟುಂಬಗಳಿಗೆ ಏನು ನೋವಾಗಿದೆ, ಅವ್ರು ಕಣ್ಣೀರು ಹಾಕಿದ್ರು ಹೊಳ್ಳಿ ಬರ್ತಾರೆ, ಅದನ್ನು ಕ್ಷಮೆ ಬಿಡಬೇಕು ಅಂತ ಕೇಳ್ಕೊತೀನಿ.